ವ್ಯಕ್ತಿಗಳು ಇಬ್ಬರಲ್ಲ, ಇವರು ಒಬ್ಬರ ಹೆಸರನ್ನೇ ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಅಂತ ಹೇಳಿ ಕರೆಯಲಾಗ್ತಿತ್ತು ಅನ್ನೋದನ್ನ ಹಲವಾರು ವಿದ್ವಾಂಸರು ಈಗಾಗಲೇ ನಿರ್ಣಯಿಸಿ, ಸರ್ಕಾರವೂ ಕೂಡ, ಘನ ಕರ್ನಾಟಕ ಸರ್ಕಾರವೂ ಕೂಡ ಇಬ್ರು ಒಬ್ಬರೇ ಅಂತ ಹೇಳಿ ಹೆಸರಿಸಿ ದೇವರ ದಾಸಿಮಯ್ಯನವರ ಜಯಂತಿಯನ್ನು ಆಚರಿಸಲಿಕ್ಕೆ ಜಯಂತಿಯನ್ನು ಆಚರಿಸಲಿಕ್ಕೆ ತೀರ್ಮಾನಿಸಿರುವುದು ಕೂಡ ನಮಗೆಲ್ಲ ತಿಳಿದ ಸಂಗತಿ. ಇನ್ನು ಹಸಿವು ಜೇಡರ ದಾಸಿಮಯ್ಯನವರಿಗೆ ಅತಿಯಾಗಿ ಕಾಡಿತ್ತು ಅನ್ನುವುದನ್ನ ಅವರ ವಚನಗಳ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಿಸಬಹುದು. ಹಸಿವು ಹೇಗೆ ಮೊದಲೇ ನೇಯ್ಗೆ ಕಾಯಕವಾಗಿರೋದ್ರಿಂದ ಇವತ್ತಿಗೂ ನೇಕಾರರಿಗೆ ಬಡತನ ಬೆನ್ನಿಗೆ ಬಿದ್ದ ಅತ್ಯಂತ ಶತ್ರುವಾಗಿಯೂ ಮತ್ತು ಮಿತ್ರವಾಗಿಯೂ ಕಾಡ್ತಾ ಇರೋದನ್ನ ನಾವು ಗಮನಿಸಬೇಕು. ನೇಯ್ಗೆ ಕಾಯಕದಲ್ಲಿರೋದ್ರಿಂದ ಮತ್ತು ಕಡುಬಡತನದಲ್ಲಿ ಬೆಳೆದಿದ್ರಿಂದ ಹಸಿವಿನ ಪ್ರಾಮುಖ್ಯತೆ ಅವ್ರಿಗೆ ಬಹಳ ಚೆನ್ನಾಗಿತ್ತು. ನಾನು ಚಂದ್ರಶೇಖರ್ ಹೆಗಡೆ ಅಂತ ಹೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹುಟ್ಟೂರು ಗುಳೆದಗುಡ್ಡ. ನನ್ನ ತಂದೆ ಹೆಸರು ಬಸಪ್ಪ, ತಾಯಿ ಶಕುಂತಲ. ಇವರ ಮಗನಾಗಿ ಜನಿಸಿರ್ತಕ್ಕಂಥ ನಾನು ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಪದವಿ ಶಿಕ್ಷಣವನ್ನು ಇಲ್ಲೇ ಗುಳೆದಗುಡ್ಡದಲ್ಲಿಯೇ ಮುಗಿಸಿಕೊಂಡು 2002ರಲ್ಲಿ ಕರ್ನಾಟಕ ಸರ್ಕಾರದಿಂದ ನಿಯುಕ್ತನಾದಂಥ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಗೆ ಸೇರಿಕೊಂಡೆ. ನಂತರ 2017ರಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕನಾಗಿ ಪ್ರಥಮ ಬಾರಿಗೆ ಬೀಳಿಗಿ ಮಹಾವಿದ್ಯಾಲಯದಲ್ಲಿ ಕರ್ತವ್ಯಕ್ಕೆ ಸೇರಿಕೊಂಡು, ನಂತರ ಈಗ ನಾನು ಸದ್ಯ ಬಾದಾಮಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಸಾಹಿತ್ಯಿಕ ಕೃತಿಗಳು ಕೂಡ ಲಲಿತ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಪುಷ್ಪರಗಳೇ ಎನ್ನುವ ಕೃತಿ ಇದೆ. ಹಾಗೆಯೇ ಭೌತವಾದ ಅಂತಕ್ಕಂಥ ವಿಮರ್ಶಾ ಕೃತಿಯನ್ನು ಕೂಡ ಈಗಾಗಲೇ ರಚಿಸಿದ್ದೇನೆ. ಭಾವದೊಳಗೆ ನಿರ್ಭಾವ ಅನ್ನೋದು ನನ್ನ ಕವನ ಸಂಕಲನದ ಹೆಸರು. ಜೊತೆಗೆ ಇನ್ನೂ 2-3 ಸಂಪಾದನಾ ಕೃತಿಗಳನ್ನು ಕೂಡ ನಾನು ರಚಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಸಾಧ್ಯವಾದಂಥ ಕೊಡುಗೆಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ. ನಾನು ಜೇಡರ ದಾಸಿಮಯ್ಯನವರ ಕುರಿತು ಮತ್ತು ಅವರ ವಚನ ಸಾಹಿತ್ಯವನ್ನು ಕುರಿತು ತಮ್ಮ ಜೊತೆಗೆ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಬಯಸಿದ್ದೇನೆ. ಜೇಡರ ದಾಸಿಮಯ್ಯನವರು ಈ ಜಗತ್ತು ಕಂಡ ಅಪರೂಪದ ತತ್ವಜ್ಞಾನಿಗಳಲ್ಲಿ ಪ್ರಮುಖರು. ಇವರು ಆದ್ಯ ವಚನಕಾರರೆಂದು ಬಸವಾದಿ ಪ್ರಮಥರಿಂದ ಗುರುತಿಸಿಕೊಂಡಂತಹ ಒಬ್ಬ ಶ್ರೇಷ್ಠ ಅನುಭಾವಿಗಳು. ಬಸವಣ್ಣನವರೇ ಹೇಳುವ ಹಾಗೆ, ಆದ್ಯರ ವಚನ ಪರುಷ ಕಂಡಯ್ಯ, ಸದಾಶಿವನೆಂಬ ಲಿಂಗವು ನಂಬುವುದು, ನಂಬಲೊಡನೆ ನೀನು ವಿಜಯಿ ಕಂಡಲ್ಲ ಎನ್ನುವಂತಹ ಪ್ರಶಸ್ತಿಯನ್ನ ಬಸವಣ್ಣನವರಿಂದ ಪಡೆದುಕೊಂಡಿರ್ತಕ್ಕಂತಹ ಜೇಡರ ದಾಸಿಮಯ್ಯನವರು ಆದ್ಯ ವಚನಕಾರರೆಂದು ವಚನಕಾರರಲ್ಲಿಯೇ ವಿಶಿಷ್ಟವಾಗಿ ಗುರುತಿಸಿಕೊಂಡವರು. ಗುಲ್ಬರ್ಗಾ ಜಿಲ್ಲೆಯ ಮುದೇನೂರು ಇವರು ಹುಟ್ಟಿದ ಸ್ಥಳ. ತಂದೆ ಕಾಮದೇವ ಮತ್ತು ತಾಯಿ ಶಂಕರಮ್ಮನವರ ಮಗನಾಗಿ ಜನಿಸಿದಂತಹ ಜೇಡರ ದಾಸಿಮಯ್ಯನವರು, ಇವರ ಹೆಸರುಗಳ ಬಗ್ಗೆ ಹಲವಾರು ಚರ್ಚೆಗಳು ನಡೆದಿದ್ರು ಕೂಡ ನಾನಿಲ್ಲಿ ಜೇಡರ ದಾಸಿಮಯ್ಯ ಅಂತ ಹೇಳಿ ಅವರನ್ನು ಹೆಸರಿಸಿಕೊಂಡು ಅವರ ಪರಿಚಯವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಕಾಮದೇವ ಮತ್ತು ಶಂಕರಮ್ಮನವರ ಪುತ್ರನಾಗಿ ಜನಿಸಿದಂತಹ ಜೇಡರ ದಾಸಿಮಯ್ಯನವರು ಮುದೇನೂರಿನಲ್ಲಿಯೇ ತಮ್ಮ ಆರಂಭಿಕ ಶಿಕ್ಷಣವನ್ನು ಪಡೆದು, ನಂತರ ಶ್ರೀಶೈಲಕ್ಕೆ ಚಂದ್ರಗುಂಡದ ಶಿವಾಚಾರ್ಯ ಸ್ವಾಮಿಗಳ ಹತ್ತಿರ ಶಿಕ್ಷಣವನ್ನ ಅಲ್ಲಿ ಪೂರೈಸಿಕೊಂಡು, ನಂತರ ಬರುವಾಗ ಅಪ್ಪಟ ಶಿವಭಕ್ತರಾಗಿ ನಾಡಿನಾದ್ಯಂತ ಸಂಚರಿಸ್ತಾ ಶಿವಾನುಭವ ಗೋಷ್ಠಿಗಳನ್ನು ಏರ್ಪಡಿಸಿ ಜನರ ಉದ್ಧಾರಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸಮಾಜ ಜೀವಿ. ಇವರ ಬಗ್ಗೆ ಹಲವಾರು ದಂತಕಥೆಗಳು ಕೂಡ ಪ್ರಚಲಿತದಲ್ಲಿವೆ. ಒಂದು ವಿಶಿಷ್ಟವಾದ ದಂತಕಥೆ ಅಂದರೆ, ಇವರು ನೇಯ್ಗೆ ಕಾಯಕದ ಶಿವಶರಣರಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವರು. ತಮ್ಮ ದುಡಿಮೆಯಲ್ಲಿ ಒಂದು 12 ವರ್ಷಗಳ ಕಾಲ ಒಂದು ರೇಷ್ಮೆ ವಸ್ತ್ರವನ್ನು, ಸುಂದರವಾದ ರೇಷ್ಮೆ ವಸ್ತ್ರವನ್ನ ನೇಯ್ದು ಒಂದು ಸಲ ಮಾರುಕಟ್ಟೆಗೆ ಅದನ್ನು ಮಾರಾಟ ಮಾಡಲಿಕ್ಕೆ ಹೋದಾಗ ಯಾವ ವ್ಯಾಪಾರಿ, ಯಾವ ಗ್ರಾಹಕರು ಅದನ್ನ ತೆಗೆದುಕೊಳ್ಳಿಕ್ಕೆ ಮನಸ್ಸು ಮಾಡದೇ ಇದ್ದಾಗ ವಾಪಸ್ಸು ಬರಿಗೈಯಿಂದ ಆ ಸೀರೆಯನ್ನು ಯಥಾವತ್ತಾಗಿ, ಆ ರೇಷ್ಮೆ ವಸ್ತ್ರವನ್ನು ಯಥಾವತ್ತಾಗಿ ಮರಳಿ ಊರಿಗೆ ತರುವಾಗ ಒಬ್ಬ ವೃದ್ಧನಾದಂತಹ ಮುದುಕ ದಾರಿಯಲ್ಲಿ ಚಳಿಯಿಂದ ನಡುಗ್ತಾ ಮಲಗಿರುವಾಗ ಅದನ್ನು ಕಂಡಂತಹ ಜೇಡರ ದಾಸಿಮಯ್ಯನವರು ಅವನಿಗೆ ಆ ವಸ್ತ್ರವನ್ನು ಹೊದಿಸಿ
ಅವನಿಗೆ ಆ ವಸ್ತ್ರವನ್ನು ಹೊದಿಸಿ ಮತ್ತೆ ಮುಂದೆ ಸಾಗುವುದನ್ನು ಕಂಡಂತಹ ವೃದ್ಧ ಎಚ್ಚೆತ್ತುಕೊಂಡು ತನಗೆ ಸಹಾಯ ಮಾಡಿರ್ತಕ್ಕಂತಹ ಜೇಡರ ದಾಸಿಮಯ್ಯನವರನ್ನು ನೆನೆದು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಆತ ಶಿವಸ್ವರೂಪನಾಗಿ ಪ್ರತ್ಯಕ್ಷನಾಗಿ ನಿನಗೆ ನಾನು ಸಂತೃಪ್ತಗೊಂಡಿದ್ದೇನೆ, ನಿನಗೆ ಯಾವ ವರ ಬೇಕು ಕೇಳು ಅಂದಾಗ ಯಾವ ವರವನ್ನು ಇವರು ಕೇಳದೆ ಇದ್ದಾಗಲೂ ಕೂಡ ತವನಿಧಿಯನ್ನ ಶಿವನು ಮೆಚ್ಚಿ ಇವರಿಗೆ ನೀಡಿದ ಅನ್ನುವಂಥ ದಂತಕಥೆಯು ಕೂಡ ಪ್ರಚಲಿತದಲ್ಲಿದೆ. ಇದರ ಸತ್ಯಾಸತ್ಯತೆ ಏನೇ ಇದ್ರೂ ಕೂಡ ನೇಯ್ಗೆ ಇದೊಂದು ಪವಾಡ ಸದೃಶ ಕಥೆಯಾಗಿದ್ರೂ ಕೂಡ ಆತ ನಿಷ್ಠೆಯಿಂದ ಕಾಯಕ ಜೀವಿಯಾಗಿದ್ದ ಅನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ. ಹಾಗೆ ತವನಿಧಿಯನ್ನ ಪಡೆದುಕೊಂಡದ್ದೊಂದು ದಂತಕಥೆಯೆಂದು ಪೌರಾಣಿಕ ಕಥೆಯನ್ನಾಗಿ ನಾವು ನಂಬಿದ್ರು ಕೂಡ ಇದರ ಹಿಂದಿನ ಆತನ ದಾಸೋಹದ ಮತ್ತು ಕಾಯಕ ನಿಷ್ಠೆಯ ಪ್ರಜ್ಞೆಯನ್ನ ನಾವು ನಿರಾಕರಿಸುವಂತಿಲ್ಲ. ತವನಿಧಿ ಅವರ ದಾಸಿಮಯ್ಯನವರ ಹತ್ರ ಇತ್ತೋ ಇಲ್ವೋ ಅದು ಎರಡನೇ ಮಾತು. ಆದ್ರೆ ತವನಿಧಿಯಂತೆ ಕಾಯಕವನ್ನ ನಿಷ್ಠೆಯಿಂದ ಮಾಡಿ ಶರಣರನ್ನ ಮತ್ತು ಶರಣ ಸಂಕುಲವನ್ನೆಲ್ಲ ಕರೆದು ದಾಸೋಹವನ್ನ ಅತ್ಯಂತ ಶ್ರದ್ಧೆಯಿಂದ ಕೈಗೊಂಡಂತಹ ದಾಸೋಹದ ಯಜ್ಞವನ್ನ ಅತ್ಯಂತ ಶ್ರದ್ಧೆಯಿಂದ ಕೈಗೊಂಡಂತಹ ಕೀರ್ತಿ ಜೇಡರ ದಾಸಿಮಯ್ಯನವರಿಗೆ ಸಲ್ತದೆ. ಇಂತಹ ಪರಂಪರೆಯನ್ನು ಹೊಂದಿರತಕ್ಕಂತಹ ಜೇಡರ ದಾಸಿಮಯ್ಯನವರು ತಮ್ಮ ಹೆಂಡತಿಯನ್ನ ದುಗ್ಗಳೆಯನ್ನ ಮದುವೆಗಾಗಿ ಅನ್ವೇಷಿಸುವಾಗಲೂ ಕೂಡ ಇವರ ಜೀವನದ ಹಿಂದೆ ಒಂದು ದಂತಕಥೆಯು ಕೂಡ ಸೇರಿಕೊಂಡಿದೆ. ದುಗ್ಗಳೆಯನ್ನ ಹುಡುಕಿಕೊಂಡು ಅಂದ್ರೆ ಕನ್ಯಾನ್ವೇಷಣೆಗೆ ಹೊರಟಾಗ ಒಂದು ವಧು ಪರೀಕ್ಷೆಗಾಗಿ ಇವರೇ ಒಂದು ಸಮಸ್ಯೆಯನ್ನು ನೀಡಿದ್ರು. ಕಬ್ಬಿನ ಜಲ್ಲೆ ಮತ್ತು ಅಕ್ಕಿಯನ್ನ ಎರಡೇ ವಸ್ತುಗಳನ್ನ ಕೊಟ್ಟು, ಯಾರು ನನಗೆ ಪಾಯಸವನ್ನ ಸೌದೆ ಇಲ್ಲದೆ, ಬೆಂಕಿ ಮತ್ತು ಸೌದೆ ಇಲ್ಲದೆ, ಯಾರು ನನಗೆ ನೀರನ್ನು ಬಳಸದೆ ಯಾರು ಪಾಯಸವನ್ನ ಇವೆರಡೇ ವಸ್ತುಗಳಿಂದ ಮಾಡಿಕೊಡ್ತಾರೋ ಅವರನ್ನ ನಾನು ಪತ್ನಿಯಾಗಿ ಸ್ವೀಕರಿಸ್ತೇನೆ ಎನ್ನುವಂತಹ ಪ್ರಮಾಣವನ್ನ ಮಾಡಿದ ಜೇಡರ ದಾಸಿಮಯ್ಯನವರು ಕನ್ಯಾನ್ವೇಷಣೆಗೆ ಹೊರಟಾಗ ಇವರಿಗೆ ಎದುರಾಗಿ ಇವರ ಸಮಸ್ಯೆಯನ್ನ ಪರಿಹರಿಸಿದ್ದು ದುಗ್ಗಳೆ. ತನ್ನ ಸಮಸ್ಯೆಯನ್ನ ಲೀಲಾಜಾಲವಾಗಿ ಬಗೆಹರಿಸಿದಂತಹ ದುಗ್ಗಳೆಯನ್ನ ಪತ್ನಿಯಾಗಿ ಸ್ವೀಕರಿಸಿದ ದಾಸಿಮಯ್ಯನವರು ತಮ್ಮ ವಚನವೊಂದರಲ್ಲಿ ಬಹಳ ಕೃತಜ್ಞತಾಪೂರ್ವಕವಾಗಿ ದುಗ್ಗಳೆಯನ್ನು ತಂದು ಬದುಕಿದರು ಎನ್ನುವಂತಹ ಮಾತನ್ನು ಹೇಳಿ ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಿದವರು. ಇವರ ಒಂದು ವಚನವೇ ಅದನ್ನ ಕುರಿತು ಇದೆ. ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನುವಂಥ ಲಿಂಗ ಸಮಾನತೆ ಬೀಜವನ್ನ ಬಿತ್ತಿದವರು, ಶಿವಶರಣರಲ್ಲಿ ಪ್ರಥಮ ಬಾರಿಗೆ ಬಿತ್ತಿದವರು ಜೇಡರ ದಾಸಿಮಯ್ಯನವರು. ಹೀಗಾಗಿ ಈ ಜೈವಿಕ ರಾಜಕಾರಣದ ಹಿಂದೆ ಅಂದ್ರೆ ಜೀವಕ್ಕೆ ಸಂಬಂಧಿಸಿದ, ಮನುಷ್ಯನ ದೇಹಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಇಟ್ಟುಕೊಂಡು ಲಿಂಗಭೇದವನ್ನು ಮಾಡತಕ್ಕಂತಹ ಆಧುನಿಕ ಸಮಾಜಕ್ಕೂ ಚಿಕಿತ್ಸೆ ನೀಡುವ ರೀತಿಯಲ್ಲಿ ಈ ವಚನ ಇರುವುದನ್ನು ನಾವು ಗಮನಿಸಬೇಕು. ಇದಾದ ನಂತರ ಬಸವಾದಿ ಪ್ರಮುಖರೆಲ್ಲರೂ ಈ ಲಿಂಗ ಸಮಾನತೆಯನ್ನ ಬಹಳ ಪ್ರಖರವಾಗಿ ಪ್ರತಿಪಾದಿಸಿ ತಮ್ಮದೇ ವಚನ ಸಾಹಿತ್ಯದ ಕೊಡುಗೆಯನ್ನ ನೀಡಿದ್ದನ್ನು ನಾವು ಮರೆಯುವ ಹಾಗಿಲ್ಲ. ಹೀಗೆ ಜೇಡರ ದಾಸಿಮಯ್ಯನವರ ಜೀವನಕ್ಕೆ ಸಂಬಂಧಿಸಿದಂತೆ ಹಲವಾರು ಕಥೆಗಳು ಪ್ರಚಲಿತದಲ್ಲಿವೆ. ಅವೆಲ್ಲವುಗಳು ಕೂಡ ಕೆಲವು ಕಥೆಗಳು ಪವಾಡದಂತೆ ಕಂಡಿದ್ರು ಕೂಡ ಅವುಗಳ ಹಿಂದಿನ ತಾತ್ವಿಕತೆಯನ್ನ, ಅವುಗಳ ಹಿಂದಿನ ಐತಿಹಾಸಿಕ ಸಂಗತಿಗಳನ್ನ ನಾವು ನಿರಾಕರಿಸುವ ಹಾಗಿಲ್ಲ. ಇಂತಹ ಜೇಡರ ದಾಸಿಮಯ್ಯನವರು ಜಗತ್ತಿಗೆ ತಮ್ಮ ವಚನ ಸಾಹಿತ್ಯದ ಮೂಲಕ, ತಮ್ಮ ಅನುಭವ ಸಾಹಿತ್ಯದ ಮೂಲಕ, ತಮ್ಮ ಭಕ್ತಿ ಸಾಹಿತ್ಯದ ಮೂಲಕ, ಜೊತೆಗೆ ಅನೇಕ ಮೌಲ್ಯಗಳನ್ನು ಪ್ರತಿಪಾದಿಸುವುದರ ಮೂಲಕ ಜಗತ್ತಿಗೆ ಬೇಕಾದಂತಹ ಮೌಲ್ಯಗಳನ್ನ ಮತ್ತು ವಚನ ಸಾಹಿತ್ಯವನ್ನ ಕೊಡುಗೆಯನ್ನಾಗಿ ನೀಡಿದಂತಹ ಆದ್ಯ ವಚನಕಾರರಾಗಿದ್ದಾರೆ. ಗೋವಿಂದ ಪೈ ಅವರ ಪ್ರಕಾರ ಜೇಡರ ದಾಸಿಮಯ್ಯನವರ ಕಾಲಘಟ್ಟವನ್ನ 11ನೇ ಶತಮಾನದ ಪೂರ್ವಾರ್ಧದಲ್ಲಿ ಬದುಕಿದ್ರು ಅಂತ ಹೇಳಿ ಹೇಳಲಾಗ್ತದೆ. ಆದ್ಯ ವಚನಕಾರ ಅಂತ ಹೇಳಿ ಬಸವಾದಿ ಪ್ರಮುಖರು ಉಲ್ಲೇಖ ಮಾಡಿರೋದ್ರಿಂದ ಇವರ ಕಾಲಘಟ್ಟವನ್ನ 11ನೇ ಶತಮಾನದ ಉತ್ತರಾರ್ಧದವರೆಗೂ ನಾವು ವಿಸ್ತರಿಸಿಕೊಂಡು 11ನೇ ಶತಮಾನದ ಉತ್ತರಾರ್ಧ ಮತ್ತು 12ನೇ ಶತಮಾನದ ಪೂರ್ವಾರ್ಧದವರೆಗೂ ಇವರು ಬದುಕಿದ್ರು ಅನ್ನೋದನ್ನ ನಾವು ನಿರ್ಧರಿಸಿಕೊಳ್ಳಬಹುದು. ಇವರ ಹೆಸರಿನ ಬಗ್ಗೆ ಕೆಲವು ಚರ್ಚೆಗಳು ನಿರಂತರವಾಗಿ ನಡೆದಿವೆ. ದೇವರ ದಾಸಿಮಯ್ಯ ಬೇರೆ ಮತ್ತು ಜೇಡರ ದಾಸಿಮಯ್ಯ ಬೇರೆ ಅನ್ನತಕ್ಕಂಥ
ವಾದಗಳು ಇವೆ. ಇಬ್ಬರು ವ್ಯಕ್ತಿಗಳಿದ್ರು, ಇಬ್ಬರು ಐತಿಹಾಸಿಕ ವ್ಯಕ್ತಿಗಳಿದ್ರು. ಒಬ್ರು ಜೇಡರ ದಾಸಿಮಯ್ಯ, ಇನ್ನೊಬ್ರು ದೇವರ ದಾಸಿಮಯ್ಯ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ರು. ಒಬ್ಬರದು ನೇಯ್ಗೆ ಕಾಯಕ, ಜೇಡರ ದಾಸಿಮಯ್ಯನವ್ರದ್ದು ಹೆಸರೇ ಹೇಳುವ ಹಾಗೆ ನೇಯ್ಗೆ ಕಾಯಕವನ್ನು ಹೊಂದಿದವರಾಗಿದ್ರು. ದೇವರ ದಾಸಿಮಯ್ಯನವರ ಕಾಯಕದ ಸುಳಿವು ಲಭ್ಯವಿಲ್ಲ ಅಂತಕ್ಕಂಥ ಸಂಗತಿಯು ಕೂಡ ಇದೆ. ಆದ್ರೆ ಈ ಎರಡು ವಾದಗಳು, ಈ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬದುಕಿದ್ರು ಅನ್ನುವುದನ್ನು ಕೂಡ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನ ಹೇಳಿದ್ದಾರೆ. ಆದಾಗ್ಯೂ ಮತ್ತೆ ಇನ್ನು ಕೆಲವು ವಾದಗಳ ಪ್ರಕಾರ ಈ ವ್ಯಕ್ತಿಗಳು ಐತಿಹಾಸಿಕವಾಗಿ ಇಬ್ಬರಲ್ಲ, ಒಬ್ಬರೇ ವ್ಯಕ್ತಿಗಳು ಜೇಡರ ದಾಸಿಮಯ್ಯನವರನ್ನೇ ದೇವರ ದಾಸಿಮಯ್ಯ ಅಂತ ಹೇಳಿ ಕರೀತಾ ಇರೋದ್ರಿಂದ ಇಬ್ಬರು ವ್ಯಕ್ತಿಗಳು ಇಬ್ಬರಲ್ಲ, ಇವರು ಒಬ್ಬರ ಹೆಸರನ್ನೇ ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಅಂತ ಹೇಳಿ ಕರೆಯಲಾಗ್ತಿತ್ತು ಅನ್ನೋದನ್ನ ಹಲವಾರು ವಿದ್ವಾಂಸರು ಈಗಾಗಲೇ ನಿರ್ಣಯಿಸಿ, ಸರ್ಕಾರವೂ ಕೂಡ, ಘನ ಕರ್ನಾಟಕ ಸರ್ಕಾರವೂ ಕೂಡ ಇಬ್ರು ಒಬ್ಬರೇ ಅಂತ ಹೇಳಿ ಹೆಸರಿಸಿ ದೇವರ ದಾಸಿಮಯ್ಯನವರ ಜಯಂತಿಯನ್ನು ಆಚರಿಸಲಿಕ್ಕೆ ತೀರ್ಮಾನಿಸಿರುವುದು ಕೂಡ ನಮಗೆಲ್ಲ ತಿಳಿದ ಸಂಗತಿ. ಹೀಗಾಗಿ ನಾವು ಇಬ್ಬರಲ್ಲ ಒಬ್ಬರೇ ಅಂತ ಹೇಳಿ ಪರಿಭಾವಿಸಿಕೊಂಡು ಇವರ ವಚನಗಳ ವಿಶ್ಲೇಷಣೆಯನ್ನು ನಾನು ಇಲ್ಲಿ ಮಾಡಿದ್ದೇನೆ. ದೇವರ ದಾಸಿಮಯ್ಯ ಬೇರೆ ಅಲ್ಲ, ಜೇಡರ ದಾಸಿಮಯ್ಯ ಬೇರೆ ಅಲ್ಲ, ಇವರ ಕಾಯಕ ನೇಯ್ಗೆ ಕಾಯಕವೇ ಆಗಿತ್ತು ಅನ್ನೋದನ್ನ ನಾವು ಅಲ್ಲಗಳೆಯುವ ಹಾಗಿಲ್ಲ. ಇನ್ನು ಅವರ ವಚನಗಳನ್ನ ವಿಶ್ಲೇಷಿಸುವುದಾದರೆ, ಅವರು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂತ ಅವರು ಒಂದು ವಚನವನ್ನು ನಾನು ಉದಾಹರಿಸಲಿಕ್ಕೆ ಬಯಸ್ತೇನೆ. ಅರುಹ ಅರಿಯಲೆಂದು ಕುರುಹ ಕೊಟ್ಟರೆ ಕುರುಹನೆ ಹರಿದು ಅರುಹನೆ ಮರೆದ ಈ ಕುರುಂಬರಿಗೆ ಇನ್ನೆತ್ತನ ಮುಕ್ತಿಯೋ ಕಾಣ ರಾಮನಾಥ ಎಂತಕ್ಕಂಥ ವಚನದಲ್ಲಿ ಅರುಹು ಮತ್ತು ಕುರುಹುಗಳ ನಡುವಿನ ಜಿಜ್ಞಾಸೆಯನ್ನ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾರೆ. ಕುರುಹುಗಳ ಮೂಲಕ ನಾವು ಕುರುಹುಗಳಲ್ಲಿಯೇ ತೊಳಲಾಡ್ತಾ ಇರ್ತಕ್ಕಂಥ ಆಧುನಿಕ ಜೀವಿಗಳಾಗಿರೋದ್ರಿಂದ ವರ್ತಮಾನದಲ್ಲಿ ಈ ವಚನ ಹೆಚ್ಚು ಪ್ರಸ್ತುತ ಅಂತ ಹೇಳಿ ಅನಿಸ್ತದೆ. ಸಂಕೇತಗಳೇ ಮನುಷ್ಯನನ್ನು ಆಳ್ತಾ ಇರತಕ್ಕಂತಹ, ಸ್ಥಾವರಗಳೇ ಮನುಷ್ಯನನ್ನು ನಿಯಂತ್ರಿಸತಕ್ಕಂತಹ, ಜಡತ್ವದ ಅನೇಕ ಕುರುಹುಗಳು, ಸಂಪತ್ತು ಆದಿಯಾಗಿ, ಅಧಿಕಾರ ಆದಿಯಾಗಿ, ಹಣ ಇಂತಹ ಅನೇಕ ಕುರುಹುಗಳು, ಸಂಕೇತಗಳು, ಅದು ಯಾವುದೇ ಸ್ವರೂಪದಲ್ಲಿರ್ಬೋದು, ಸಂಕೇತಗಳೇ ಮನುಷ್ಯನನ್ನು ಆಳ್ತಾ ಇರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ಆ ಕುರುಹುಗಳ ಮೂಲಕ ನಾವು ಸಾಗಬೇಕಾದಂಥ ಅರಿವಿನ ದಾರಿಯನ್ನ ಮತ್ತೆ ಎಚ್ಚರಿಸಿಕೊಳ್ಳಬೇಕಾಗಿದೆ ಅನ್ನುವಂಥ ಅಗತ್ಯವನ್ನ ಈ ವಚನ ನಮಗೆ ಬಹಳ ಸ್ಪಷ್ಟವಾಗಿ ಮಾಡ್ತದೆ. ನಾವು ಕುರುಹುಗಳ ಮೂಲಕ ಸಾಗಬೇಕಾದ ಹಾದಿ ಬೇರೆ ಇದೆ, ಸ್ಥಾವರಗಳ ಮೂಲಕ ನಾವು ಹೊರಡಬೇಕಾದಂಥ ಹಾದಿ ಅನನ್ಯವಾಗಿದೆ ಅನ್ನುವುದನ್ನ ಈ ವಚನ ನಮಗೆ ತೋರಿಸಿಕೊಡ್ತದೆ. ಹೀಗಾಗಿ ಇದನ್ನೇ ಬಸವಣ್ಣನವರು ಜಂಗಮ ಕಳಿವುಂಟು ಸ್ಥಾವರ ಕಳಿವಿಲ್ಲ ಎಂದು ಪ್ರತಿಪಾದಿಸಿದ್ದು ಕೂಡ ಅತ್ಯಂತ ಅರ್ಥಪೂರ್ಣ ನೆಲೆಯಲ್ಲಿ ಇರುವುದನ್ನು ನಾವು ಗಮನಿಸಬೇಕು. ಇಂತಹ ವಚನ ಸಾಹಿತ್ಯದ ಮೂಲಕ ಜಗತ್ತಿಗೆ ಅನೇಕ ಮೌಲ್ಯಗಳನ್ನ ಪ್ರತಿಪಾದಿಸಿ ಮಾನವನ ವಿಕಾಸಕ್ಕಾಗಿ ತಮ್ಮನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥ ಜೇಡರ ದಾಸಿಮಯ್ಯನವರು ಮುಂದುವರೆದು ಅದ್ಭುತವಾದಂತಹ ವಚನಗಳನ್ನ, ಈ ತರಹದ ಅರಿವನ್ನ ಪಡಿಬೇಕಾದ್ರೆ, ಈ ತರಹದ ಅರುಹು ನಮ್ಮದಾಗಬೇಕಾದ್ರೆ ಏನು ಮಾಡಬೇಕು ಅನ್ನುವುದಕ್ಕೂ ಕೂಡ ಅದ್ಭುತವಾದ ವಚನವನ್ನ ಅವರು ಬರೀತಾರೆ. ಒಂದು ಮುಖ್ಯವಾದಂಥ ವಚನವನ್ನ ನಾನು ತಮಗಿಲ್ಲಿ ಉದಾಹರಿಸುವುದಾದ್ರೆ, ಸತ್ಯದ ನುಡಿತೀರ್ಥ, ಭಕ್ತಿಯ ನಡೆತೀರ್ಥ, ಮುಕ್ತಿಯ ಪ್ರಸಂಗ ಉಳ್ಳಡೆ ತೀರ್ಥ, ಹರಿವ ನದಿ ಎತ್ತನಾ ತೀರ್ಥ ರಾಮನಾಥ. ಅರಿವನ್ನು ಪಡೆಯಬೇಕಾದ್ರೆ ನಾವೇನ್ ಮಾಡಬೇಕು ಅನ್ನುವುದಕ್ಕೆ ಉತ್ತರದಂತಿದೆ ಈ ವಚನ. ಸತ್ಯದ ನುಡಿಯೇ ತೀರ್ಥವಾಗಬೇಕು ನಮಗೆ, ಭಕ್ತಿಯ ನಡೆಯೇ ನಮಗೆ ತೀರ್ಥವಾಗಿ ಪರಿಣಮಿಸಬೇಕೇ ವಿನಃ ಮುಕ್ತಿಯ ಪ್ರಸಂಗ ಉಳ್ಳಡೆ, ಯಾವುದು ಮುಕ್ತಿಯನ್ನು ನಮಗೆ ನೀಡಬಲ್ಲದು, ಯಾವುದು ಬಿಡುಗಡೆಯನ್ನು ನಮಗೆ ನೀಡಬಲ್ಲದು, ಯಾವುದು ಬಂಧನಗಳಿಂದ ನಮ್ಮನ್ನ ಬಿಡುಗಡೆ ಮಾಡಬಲ್ಲದು, ಅದು ತೀರ್ಥವಾಗಬೇಕೇ ವಿನಃ ನದಿಯ ನೀರು ಎತ್ತನದ ತೀರ್ಥ ಎಂದು ಕೇಳತಕ್ಕಂಥ ಪ್ರಶ್ನೆಯನ್ನ ನಾವು ವರ್ತಮಾನದಲ್ಲಿಟ್ಟು ನೋಡಿದಾಗ ನಡೆನುಡಿಗಳು ತೀರ್ಥವಾಗಬೇಕು ಅನ್ನುವುದನ್ನ ನಾವು ಗಮನಿಸಬಹುದಾಗಿದೆ. ನಡೆನುಡಿಗಳು ತೀರ್ಥವಾಗಬೇಕೆನ್ನುವುದರಲ್ಲಿ ಈ ವಚನದ ತಾತ್ಪರ್ಯ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಇದು ನಮ್ಮ ವರ್ತಮಾನದ ಬದುಕಿಗೆ, ಆಧುನಿಕ ಜೀವನದ ನಮ್ಮ ಸಮಸ್ಯೆಗಳಿಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಪರಿಹಾರವನ್ನ ಈ ವಚನ ನೀಡುತ್ತದೆ. ಹೀಗಾಗಿ ಅರಿವನ್ನ ಪಡಿಬೇಕಾದ್ರೆ ನಮ್ಮ ನುಡಿ ಸತ್ಯವಾಗಿರಬೇಕು. ಸತ್ಯ
ಈ ಪ್ರಪಂಚದಲ್ಲಿ ಬಂತು ಅಂದ್ರೆ ಆಧುನಿಕ ಜೀವನದ ಯಾವ ಸಮಸ್ಯೆಗಳು ನಮ್ಮ ಮುಂದೆ ಉದ್ಭವಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ವಚನ ಹೇಳಿಕೊಡ್ತದೆ. ನುಡಿ ಸತ್ಯವಾದ್ರೆ, ನಡೆ ಭಕ್ತಿಯಿಂದ ಕೂಡಿದ್ರೆ, ಭಕ್ತಿ ಅಂದ್ರೆ ನಾವು ಭಗವಂತನನ್ನ ಮಾತ್ರ ಪ್ರೀತಿಸುವುದನ್ನ ನಾವು ಭಕ್ತಿ ಅಂದುಕೊಳ್ಳದೆ ವರ್ತಮಾನದಲ್ಲಿ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ಪ್ರೀತಿಯನ್ನು ಕೂಡ ಭಕ್ತಿಯ ನೆಲೆಯಲ್ಲಿಟ್ಟು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಹೀಗಾಗಿ ಭಕ್ತಿಯ ನಡೆ ನಮಗೆ ಬಹಳ ಮುಖ್ಯವಾಗಬೇಕು ಅನ್ನೋದು. ಅಂದ್ರೆ ಪ್ರೀತಿಯ ನಡೆ, ಮನುಷ್ಯ ಪ್ರೀತಿ ನಮಗೆ ಇಂದು ಆಧುನಿಕ ಜೀವನದಲ್ಲಿ ಮುಖ್ಯವಾಗಬೇಕು ಅನ್ನೋದನ್ನ ಈ ವಚನ ಹೇಳಿಕೊಡ್ತದೆ. ಆ ಮೂಲಕ ಅರಿವನ್ನ ನಮ್ಮದಾಗಿಸಿಕೊಳ್ಳಬೇಕೆನ್ನುವಂತ ಹಂಬಲ ಮತ್ತು ವಿಶ್ಲೇಷಣೆ ಜೇಡರ ದಾಸಿಮಯ್ಯನವರದು. ಅದನ್ನು ಹೊರತುಪಡಿಸಿ ಮತ್ತು ಯಾವುದು ನಮ್ಮನ್ನು ಬಿಡುಗಡೆಗೊಳಿಸ್ತದೆಯೋ, ಅರಿವೆಂಬುದು ಬಿಡುಗಡೆ ಅನ್ನತಕ್ಕಂತಹ ಒಂದು ವರ್ತಮಾನದಲ್ಲಿ ಒಂದು ಚಿಂತನಾ ಗೋಷ್ಠಿಗಳೇ ಇವತ್ತು ನಡೀತಾ ಇವೆ. ಇಂತಹ ಬಿಡುಗಡೆಯನ್ನು ನಮಗೆ ಯಾವುದು ತರ್ತದೆಯೋ ಅದು ಅಂಥ ಸಂಗತಿಗಳು ನಮಗೆ ತೀರ್ಥವಾಗಬೇಕೇ ವಿನಃ ವ್ಯರ್ಥವಾಗಿ ಅಥವಾ ಕೇವಲ ಜಲವಾಗಿರ್ತಕ್ಕಂಥದ್ದನ್ನು ಮಾತ್ರ ನಾವು ತೀರ್ಥವೆಂದುಕೊಂಡ್ರೆ ಅದು ಸರಿಯಲ್ಲ ಅನ್ನುವಂಥ ಮನೋಧೋರಣೆಯನ್ನ ಜೇಡರ ದಾಸಿಮಯ್ಯನವರ ವಚನಗಳು ನಮಗೆ ತಿಳಿಸ್ತವೆ. ಇದನ್ನೇ ಬಸವಣ್ಣನವರು ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತೂ ಹಾಡಿದ್ದು ಕೂಡ ನಾವು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಅಂದ್ರೆ ಬತ್ತುವ ಜಲವನ್ನು ನಂಬುವುದಕ್ಕಿಂತ ನಮ್ಮ ನಡೆನುಡಿಗಳಲ್ಲಿ ಇರತಕ್ಕಂಥ ಜಲವನ್ನೇ ತೀರ್ಥವನ್ನಾಗಿ ಮಾಡಿಕೊಂಡು ಬದುಕಬೇಕೆನ್ನುವಂಥ ಸದಾಶಯ ಜೇಡರ ದಾಸಿಮಯ್ಯನವರ ವಚನಗಳಲ್ಲಿಯೂ ಕೂಡ ಕಂಡು ಬರ್ತದೆ. ಇನ್ನು ಹಸಿವು ಜೇಡರ ದಾಸಿಮಯ್ಯನವರಿಗೆ ಅತಿಯಾಗಿ ಕಾಡಿತ್ತು ಅನ್ನುವುದನ್ನ ಅವರ ವಚನಗಳ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಿಸಬಹುದು. ಹಸಿವು ಹೇಗೆ ಮೊದಲೇ ನೇಯ್ಗೆ ಕಾಯಕವಾಗಿರೋದ್ರಿಂದ ಇವತ್ತಿಗೂ ನೇಕಾರರಿಗೆ ಬಡತನ ಬೆನ್ನಿಗೆ ಬಿದ್ದ ಅತ್ಯಂತ ಶತ್ರುವಾಗಿಯೂ ಮತ್ತು ಮಿತ್ರವಾಗಿಯೂ ಕಾಡ್ತಾ ಇರೋದನ್ನ ನಾವು ಗಮನಿಸಬೇಕು. ನೇಯ್ಗೆ ಕಾಯಕದಲ್ಲಿರೋದ್ರಿಂದ ಮತ್ತು ಕಡುಬಡತನದಲ್ಲಿ ಬೆಳೆದಿದ್ರಿಂದ ಹಸಿವಿನ ಪ್ರಾಮುಖ್ಯತೆ ಅವ್ರಿಗೆ ಬಹಳ ಚೆನ್ನಾಗಿತ್ತು. ಹೀಗಾಗಿ ಹಸಿವಿನಿಂದ ಉದ್ಭವಿಸಬಹುದಾದಂತಹ ಸಮಸ್ಯೆಗಳ ಬಗ್ಗೆಯೂ ಬಹಳ ಅದ್ಭುತವಾದಂತಹ ಜ್ಞಾನ ಮತ್ತು ಅನುಭವಗಳನ್ನ ಬಲ್ಲವರಾಗಿದ್ದಂಥವರು ಜೇಡರ ದಾಸಿಮಯ್ಯನವರು. ಆ ಹಿನ್ನೆಲೆಯಲ್ಲಿ ಹಸಿವು ಕೂಡ ಅವರ ವಚನದ ಅತ್ಯಂತ ಅರ್ಥಪೂರ್ಣ ವಸ್ತುವಾಗಿ ಅವರನ್ನ ಕಾಡಿದೆ. ಆ ಹಸಿವಿಗೆ ಸಂಬಂಧಪಟ್ಟಂತ ಇವರ ವಚನವನ್ನ ಗಮನಿಸುವುದಾದ್ರೆ, ಒಡಲುಗೊಂಡವ ಹುಸಿವ ಒಡಲುಗೊಂಡವ ಹಸಿವ ಒಡಲುಗೊಂಡಿಹೆನೆಂದು ನೀನೊಮ್ಮೆ ಜರಿದು ನುಡಿಯದಿರ ನೀನೂ ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಎಂದು ದೇವರಿಗೆ ಸವಾಲು ಹಾಕುವಷ್ಟರ ಮಟ್ಟಿಗೆ ಹಸಿವಿನ ಜಿಜ್ಞಾಸೆಯನ್ನು ಮಾಡಿದವರು ಜೇಡರ ದಾಸಿಮಯ್ಯನವರು. ನಿಜ, ಒಡಲುಗೊಂಡವ ಹಸಿವ, ಈ ದೇಹವನ್ನು ಹೊತ್ತವರಿಗೆ ಹಸಿವು ಸಹಜವಾದ ಸಂಗತಿ. ಒಡಲುಗೊಂಡವ ಹುಸಿವ, ದೇಹವನ್ನು ಹೊತ್ತ ಕಾರಣಕ್ಕಾಗಿಯೇ ಹುಸಿಯನ್ನೂ ಆಡಬೇಕಾಗಿದೆ. ಹೀಗಾಗಿ ನಾನು ಒಡಲುಗೊಂಡಿಹೆನೆಂದು ನೀನು ಜರಿದು ನುಡಿಯದಿರು. ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂಥ ನೀನು, ನಿರಾಕಾರ ಸ್ವರೂಪದಲ್ಲಿ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ನೀನು, ಭಗವಂತನಾಗಿರ್ತಕ್ಕಂಥ ನೀನು ಒಡಲುಗೊಂಡಿರ್ತಕ್ಕಂಥ ನಮ್ಮನ್ನ ಹೀನಾಯವಾಗಿ ಕಂಡು ಇಂಥ ತೊಳಲಾಟಗಳಲ್ಲಿ ಸಿಲುಕಿದೆಯಲ್ಲ ಅಂಥೇಳಿ ಅಪಹಾಸ್ಯದಿಂದ ನಮ್ಮನ್ನ ಅಲಕ್ಷಿಸದೆ ನೀನು ನಮ್ಮಂತೆ ಒಂದು ಸಲ ಒಡಲುಗೊಂಡು ನೋಡು, ನಮ್ಮ ಕಷ್ಟಗಳು ಈ ಭೂಮಿಯ ಮೇಲೆ ಎಂಥವುಗಳಿವೆ ಎನ್ನುವುದರ ಅರಿವು ನಿನಗಾಗ್ತದೆ ಎನ್ನುವಂಥ ಸವಾಲನ್ನ ಜೇಡರ ದಾಸಿಮಯ್ಯನವರು ರಾಮನಾಥನಿಗೆ ಹಾಕಿದವರು. ಇವರ ವಚನಗಳ ಅಂಕಿತ ರಾಮನಾಥ, ಇವರ ಆರಾಧ್ಯ ದೈವವೂ ಕೂಡ ರಾಮನಾಥ. ಇಂತಹ ವಚನಗಳ ಮೂಲಕ ಜಗತ್ತಿಗೆ ಅರಿವನ್ನು ನೀಡತಕ್ಕಂತಹ ಕಾಯಕವನ್ನ, ಅರಿವನ್ನು ನೀಡತಕ್ಕಂತಹ ಕೆಲಸವನ್ನ ಜೇಡರ ದಾಸಿಮಯ್ಯನವರು ಬಹಳ ಸಮರ್ಥವಾಗಿ ಮಾಡಿ ಆದ್ಯ ವಚನಕಾರರು ಅಂತ ಹೇಳಿ ಅನ್ನಿಸಿಕೊಂಡ್ರು. ಇವರ ಹಸಿವು ಕೂಡ ಇವರ ಇನ್ನೊಂದು ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಉಲ್ಲೇಖವಾಗಿದೆ. ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೆರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ವಿಷವ ನಿಳುಹ ಬಲ್ಲಡೆ ವಸುಧೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ ಎನ್ನತಕ್ಕಂಥ ಇವರ ಮತ್ತೊಂದು ವಚನದಲ್ಲಿ ಹಸಿವನ್ನ ಹೆಬ್ಬಾವಿಗೆ ಹೋಲಿಸಿ, ನಿಜ ಕೂಡ ಹಸಿವನ್ನ ಹೇಗೆ ನಿಯಂತ್ರಿಸಬೇಕು ಅನ್ನುವುದನ್ನ, ಹಸಿವನ್ನ ನಿಯಂತ್ರಿಸಬಲ್ಲವನೇ ನಿಜವಾದಂತಹ ಗಾರುಡಿಗ ಅನ್ನುವುದನ್ನ ಈ ವಚನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಟ್ಟಿಕೊಡ್ತಾರೆ ಜೇಡರ ದಾಸಿಮಯ್ಯನವರು. ಈ ವಚನಗಳೆಲ್ಲವೂ ಕೂಡ ಶಿವಶರಣರ ಅನುಭವದ ನುಡಿಗಳಾಗಿದ್ದರಿಂದ ಕೇವಲ ಬರೆಯುವುದಕ್ಕಾಗಿ
ಉಪದೇಶ ಮಾಡಲಿಕ್ಕಾಗಿ ಬರೆದಂಥ ರಚನೆಗಳಾಗಿಲ್ಲದೆ ಇರುವುದರಿಂದ ಇಂಥ ವಚನಗಳಿಗೆ ಬಹಳ ಅದ್ಭುತವಾದಂಥ ಮೌಲ್ಯ ಬಂದೊದಗಿರುವುದು ಔಚಿತ್ಯಪೂರ್ಣವೇ ಆಗಿದೆ. ಹಸಿವೆನ್ನುವುದು ಒಂದು ಹೆಬ್ಬಾವಾಗಿ ಬಡವರನ್ನ, ಹಸಿವನ್ನೊಂದವರನ್ನ ಹೇಗೆ ಕಾಡ್ತದೆ, ಸಂಪತ್ತು ಇಲ್ಲದೆ ಇರತಕ್ಕಂಥವರನ್ನ, ಅಧಿಕಾರ ಇಲ್ಲದೆ ಇರುವವರನ್ನ, ಬಡವರನ್ನ ಹಸಿವೆನ್ನುವುದು ಯಾವ ಮಟ್ಟಿಗೆ ಬಲ್ಲದು ಅನ್ನುವುದಕ್ಕೆ ಹೆಬ್ಬಾವು ಅನ್ನತಕ್ಕಂಥ ರೂಪಕವೇ ಸಾಕ್ಷಿಯಾಗಿ ನಿಲ್ತದೆ. ವಿಷವೇರಿತ್ತಯ್ಯ, ಹಸಿವು ಕಾಡಿದ್ರೆ ವಿಷವೇರಿದಂತೆ ಅದರ ಅನುಭವ ಹೇಗಿರ್ತದೆ, ಹಸಿವಿನ ಅನುಭವ ಹೇಗಿರ್ತದೆ ಅನ್ನುವುದನ್ನ ಸ್ವತಃ ಜೇಡರ ದಾಸಿಮಯ್ಯನವರು ಪಡೆದುಕೊಂಡಿದ್ದರಿಂದ ಈ ತರಹದ ರೂಪಕವನ್ನ, ಈ ತರಹದ ಪ್ರತಿಮೆಗಳನ್ನ ಹೆಬ್ಬಾವಿನ ಮೂಲಕ ಕಟ್ಟಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗಿರಬೇಕು. ಆಪಾದ ಮಸ್ತಕಕ್ಕೆ ವಿಷವೇರಿದಂತೆ ಆಡ್ತಕ್ಕಂತಹ ಪರಿಸ್ಥಿತಿ ಹಸಿವೆಂಬ ಹೆಬ್ಬಾವು ಹೊಕ್ಕಾಗ ಆಗ್ತದೆ. ಅದು ಅತ್ಯಂತ ಸಹಜವೂ ಕೂಡ ಹೌದು. ಅಂತಹ ಹಸಿವಿಗೆ ಅನ್ನವನ್ನು ಇಕ್ಕಿ ವಿಷವನ್ನು ಇಳುಹಬಲ್ಲಡೆ ಆತನೇ ನಿಜವಾದ ಗಾರುಡಿಗ ಅಂತಾರೆ. ಅಂತಹ ಹಸಿವಿಗೆ ಮುಖ್ಯವಾಗಿ ಬೇಕಾಗಿರುವುದು ಅನ್ನ. ಅಂತಹ ಅನ್ನವನ್ನ ಕೊಟ್ರೆ ಸಾಕು, ಅದೇ ದಾಸೋಹ ನಮ್ಮದು, ಅದೇ ಪ್ರಸಾದವಾಗ್ತದೆ. ಒಮ್ಮಣದಿಂದ ಕೊಟ್ರೆ ಅದು ಪ್ರಸಾದವಾಗ್ತದೆ, ಇಮ್ಮಣದಿಂದ ಕೊಟ್ರೆ ಅದು ಪ್ರಸಾದ ಆಗುವುದಿಲ್ಲ, ಕೇವಲ ಆಹಾರ ಆಗ್ತದೆ, ವಿಜ್ಞಾನದ ಪ್ರಕಾರ ಆಹಾರ ಆಗ್ತದೆ. ಹೀಗಾಗಿ ಹಸಿವಿನಿಂದ ಬಂದವರಿಗೆ, ಹಸಿವನ್ನ ಹೊಂದಿದವರಿಗೆ, ನೊಂದವರಿಗೆ ಸಹಾಯ ಮಾಡುವ ನೆಪದಲ್ಲಿ ಒಂದಿಷ್ಟು ಅನ್ನವನ್ನು ನಾವು ನೀಡಿದರೆ ಅದು ಪ್ರಸಾದವಾಗ್ತದೆ, ಅದು ನಿಜವಾದ ದಾಸೋಹ ಆಗ್ತದೆ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ನಾವು ಈ ವಚನವನ್ನು ವಿಶ್ಲೇಷಿಸಿಕೊಳ್ಳಬೇಕು. ಯಾರು ಹಸಿವಿಗೆ ಅನ್ನವನ್ನಿಕ್ಕಿ ಆ ಹಸಿವನ್ನೇ ಗೆಲ್ಲುವುದಕ್ಕೆ ಸಹಾಯವನ್ನು ಮಾಡ್ತಾರೋ, ಹಸಿವನ್ನು ಯಾರು ಗೆಲ್ತಾರೋ ಆತನೇ ಜಗತ್ತಿನಲ್ಲಿ ನಿಜವಾದ ಗಾರುಡಿಗನೇ ವಿನಃ ಉಳಿದವರನ್ನ ಗಾರುಡಿಗಣ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಜೇಡರ ದಾಸಿಮಯ್ಯನವರು ನಿಜವಾದ ಅರ್ಥದಲ್ಲಿ, ಅಂದ್ರೆ ಜೈವಿಕ ಹಿನ್ನೆಲೆಯಲ್ಲಿ ಹಸಿವನ್ನ ವ್ಯಾಖ್ಯಾನಿಸ್ತಾ ಇದರ ಇನ್ನೊಂದು ಆಯಾಮವನ್ನು ನಾವು ನೋಡಬೇಕು. ನಮಗೆ ವರ್ತಮಾನಕ್ಕೆ ನಮ್ಮ ಹಸಿವಿನ ಸ್ವರೂಪಗಳು ವಿಭಿನ್ನವಾಗಿವೆ. ಕೇವಲ ಆಹಾರವನ್ನು ಪೂರೈಸಿಕೊಂಡರಷ್ಟೇ ನಮ್ಮ ಹಸಿವು ಇದ್ದು ನೀಗ್ತಾ ಇಲ್ಲ. ಇದರ ಜೊತೆಗೆ ಬೌದ್ಧಿಕ ಹಸಿವನ್ನೂ ಹೊಂದಿ ಅದಕ್ಕೆ ಬೇಕಾದಂತಹ ಅನ್ನವನ್ನೂ ಕೂಡ, ಬೌದ್ಧಿಕ ಹಸಿವಿಗೆ ಬೇಕಾಗ್ತಕ್ಕಂತಹ ಜ್ಞಾನವನ್ನೂ ಕೂಡ ನಾವು ಪಡೆಯುವುದು ಇಂದು ಅಗತ್ಯವಾಗಿದೆ. ಜೊತೆಗೆ ವಿಭಿನ್ನವಾದ ಹಸಿವುಗಳು, ಅಧಿಕಾರದ ಹಸಿವು, ಹಣದ ಹಸಿವು, ಅಂತಸ್ತುಗಳ ಹಸಿವು ಕೂಡ ನಮ್ಮನ್ನು ವರ್ತಮಾನದಲ್ಲಿ ಕಾಡ್ತಾ ಇದೆ. ಈ ಬೇಕಾದಂತಹ ಹಸಿವುಗಳ, ಬೇಡವಾದಂತಹ ಹಸಿವುಗಳನ್ನ ನಾವು ಪಡೆದುಕೊಂಡು ತೊಳಲಾಡುವುದಕ್ಕಿಂತ ನಮಗೆ ಅಗತ್ಯವಿರತಕ್ಕಂಥ ಹಸಿವನ್ನ ಹೊಂದಿ ಸುಜ್ಞಾನವನ್ನು ಪಡೆದುಕೊಂಡು ಕಾಯಕ ಮತ್ತು ಪ್ರಸಾದ ದಾಸೋಹಗಳನ್ನ ಈ ಆಧುನಿಕ ಜೀವನದಲ್ಲಿ ಆಚರಿಸಬೇಕು ಅನ್ನತಕ್ಕಂಥ ಜ್ಞಾನವನ್ನ ಈ ವಚನ ನಮಗೆ ನೀಡ್ತದೆ. ಹೀಗೆ ಹಸಿವು ಇವರ ವಚನಗಳ ವಸ್ತುವಾಗಿರುವುದನ್ನ, ಪ್ರಮುಖ ವಸ್ತುವಾಗಿರುವುದನ್ನ ನಾವು ಗಮನಿಸಬೇಕು. ಈ ಭಕ್ತಿಯನ್ನು ಕುರಿತು, ಡಾಂಬಿಕ ಭಕ್ತಿಯನ್ನು ಕುರಿತು ಇವರ ವಚನಗಳು ಅತ್ಯಂತ ಮಾರ್ಮಿಕವಾದಂತಹ ಜ್ಞಾನವನ್ನು ನಮಗೆ ನೀಡ್ತವೆ. ಡಾಂಬಿಕ ಭಕ್ತಿ ಅಂದ್ರೆ ವರ್ತಮಾನದಲ್ಲಿ ಟೊಳ್ಳಾದಂತಹ ವ್ಯಕ್ತಿತ್ವ, ಒಳಗಡೆ ಅಂತರಂಗ ಶುದ್ಧಿ ಇಲ್ಲದೆ ಕೇವಲ ಬಹಿರಂಗ ಶುದ್ಧಿಯನ್ನು ಕಾಪಾಡತಕ್ಕಂಥವರನ್ನ ನಾವು ಡಾಂಬಿಕ ಭಕ್ತರು ಅಂತ ಹೇಳಿ ಆಧುನಿಕ ಜೀವನದಲ್ಲಿ ಕರಿಬಹುದು. ಅಂತಹ ಡಾಂಬಿಕ ಭಕ್ತರನ್ನೇ ಕುರಿತು ಆವಾಗಲೂ ಇದ್ರು ಅಂತ ಅನ್ಸುತ್ತೆ 12ನೇ ಶತಮಾನದಲ್ಲಿ. ಅಂಥವರನ್ನ ಕುರಿತು ಒಂದು ಶ್ರೇಷ್ಠವಾದ ವಚನ ಅವರದು, ಜೇಡರ ದಾಸಿಮಯ್ಯನವ್ರದ್ದು ಹೀಗಿದೆ: ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನು ಆ ಸುಂಕ ಕಜ್ಜಿ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನು ಆ ಸುಂಕ ಕಜ್ಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮಣ್ಣದವನ ಭಕ್ತಿ ಎಂತಾಯಿತ್ತು ಕಾಣ ರಾಮನಾಥ ಎನ್ನುವ ಈ ವಚನದಲ್ಲಿ ಡಾಂಬಿಕ ಭಕ್ತಿ ಹೇಗಿರ್ತದೆ, ಡಾಂಬಿಕ ಭಕ್ತನ ಮನಸ್ಸು ಎಷ್ಟು ಕಲ್ಮಶಗೊಂಡಿರ್ತದೆ, ವಂಚನೆಯಿಂದ ಕೂಡಿದ ಮನಸ್ಸು ಮತ್ತು ಮನಸ್ಸಿನಲ್ಲಿ ಭೇದಗಳನ್ನು ಇಟ್ಟುಕೊಂಡಂತಹ ಮನುಷ್ಯ ಹೇಗೆ ವರ್ತಿಸ್ತಾನೆ, ಅವನ ಪರಿಸ್ಥಿತಿ ಹೇಗಾಗ್ತದೆ ಕೊನೆಗೆ ಅನ್ನುವುದನ್ನ ಬಹಳ ಅರ್ಥಪೂರ್ಣವಾಗಿ ಒಂದು ಕಥೆಯನ್ನ, ಒಂದು ರೂಪಕದ ಮೂಲಕ, ಒಂದು ಕಥೆಯ ಮೂಲಕ, ಒಂದು ದೃಷ್ಟಾಂತದ ಮೂಲಕ ನಮಗೆ ಬಹಳ ಚೆನ್ನಾಗಿ ನಿರೂಪಿಸ್ತದೆ ಈ ವಚನ. ಹೀಗಾಗಿ ನಾವೆಲ್ಲರೂ ಇದೊಂದು ಜಗನ್ನಾಟಕ ಮಂದಿರ ಆಗಿರುವುದರಿಂದ ನಾಟಕವನ್ನು ಮಾಡೋದರಲ್ಲಿ ನಾವು ಬಹಳ ನಿಷ್ಣಾತರಾಗಿದ್ದೇವೆ. ಮುಖವಾಡಗಳನ್ನು ಧರಿಸುವುದರಲ್ಲಿ ನಿಷ್ಣಾತರಾಗಿದ್ದೇವೆ. ಕೆಲವೊಂದು ಸಲ ಭಕ್ತಿಯ ಮುಖವಾಡವನ್ನು ಧರಿಸ್ತೇವೆ, ಇನ್ನು ಕೆಲವು ಸಲ ಅತ್ಯಂತ ಮನುಷ್ಯ ಪ್ರೀತಿಯನ್ನು ಹೊಂದಿದವರು ಅಂತಕ್ಕಂಥ ಮುಖವಾಡವನ್ನು ಧರಿಸ್ತೇವೆ.
ಇನ್ನೊಂದು ಸಲ ನಾವೇ ಶ್ರೀಮಂತರು ಅನ್ನತಕ್ಕಂಥ ಮುಖವಾಡವನ್ನು ಧರಿಸ್ತೇವೆ, ಇನ್ನೊಂದು ಸಲ ನಾವೇ ಸುಜ್ಞಾನಿಗಳು ಅಂತಕ್ಕಂಥ ಮುಖವಾಡವನ್ನು ಧರಿಸ್ತೇವೆ. ಸಮಯಕ್ಕೆ ತಕ್ಕಂತೆ ವೇಷಭೂಷಣಗಳನ್ನು ಬದಲಾಯಿಸಬಲ್ಲಂತ ಇಂದಿನ ಆಧುನಿಕ ಜೀವನದ ಮನುಷ್ಯನ ದ್ವಂದ್ವಗಳನ್ನ ಮತ್ತು ಅವನ ತೊಳಲಾಟವನ್ನ ವಿಶ್ಲೇಷಿಸ್ತಕ್ಕಂಥ ಈ ವಚನ ನಮಗೆ ನಿಜವಾದ ಭಕ್ತಿಯನ್ನ, ನಿಜವಾದ ಪ್ರೀತಿ ಅಂದ್ರೆ ಹೇಗಿರ್ತದೆ ಅನ್ನುವುದನ್ನ ಮನಗಾಣುವಂತೆ ಈ ವಚನ ನಮಗೆ ಮಾಡ್ತದೆ. ಅಲ್ಲೊಬ್ಬ ಕಳವೆಯ ತುಂಬಿದ ಎನ್ನುವಂತ ಈ ವಚನವನ್ನೇ ನಾನು ಮುಂದುವರಿಸಿ ವಿಶ್ಲೇಷಣೆ ಮಾಡುವುದಾದ್ರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನು ಸುಂಕ ಕಂಜಿ. ಟ್ಯಾಕ್ಸ್ ಅನ್ನ ಕುರಿತು ಜಿಜ್ಞಾಸೆಗಳು ಬಹಳ ಅತ್ಯಂತ ಭರಪೂರವಾಗಿ ಜ್ವಲಂತ ಸಮಸ್ಯೆಗಳಾಗಿ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ವಚನ ಆರ್ಥಿಕ ಹಿನ್ನೆಲೆಯಲ್ಲೂ ಕೂಡ, ಆರ್ಥಿಕ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿಯೂ ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳಿ ನಾವು ಗಮನಿಸಬಹುದು. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನು ಸುಂಕ ಕಂಜಿ. ಬ್ಲ್ಯಾಕ್ ಮನಿ ಮಾಡುವವರ ಮತ್ತು ಕಳ್ಳ ಸಂಪತ್ತನ್ನು ಸಂಗ್ರಹಿಸಿಕೊಳ್ಳುವವರ ಮತ್ತು ಸಂಗ್ರಹದ ಬುದ್ಧಿಯನ್ನು ಕೂಡ ಒಂದು ಕಡೆಗೆ ವಿಮರ್ಶೆ ಮಾಡ್ತಕ್ಕಂಥ ಈ ವಚನ ಡಾಂಭಿಕ ಭಕ್ತಿ, ಒಳಗಡೆ ಟೊಳ್ಳಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ, ಮೇಲೆ ಮಾತ್ರ ಅತ್ಯಂತ ವೈವಿಧ್ಯಮಯವಾದ ಮುಖವಾಡಗಳನ್ನು ಧರಿಸಿರ್ತಕ್ಕಂಥ ಮನುಷ್ಯನ ದುಸ್ಥಿತಿಯನ್ನ ಬಹಳ ಅರ್ಥಪೂರ್ಣವಾಗಿ ಈ ವಚನ ಬಣ್ಣಿಸ್ತದೆ. ಇದೇ ಡಾಂಭಿಕ ಭಕ್ತಿಯನ್ನೇ ಕುರಿತು ಮತ್ತೆ ಮುಂದುವರೆಸಿ ಇನ್ನೂ ಹಲವಾರು ವಚನಗಳನ್ನು ಇವರು ರಚಿಸ್ತಾರೆ. ಲಭ್ಯವಾದ ವಚನಗಳ ಸಂಖ್ಯೆ ಇಲ್ಲಿಯವರೆಗೆ ನಮಗೆ 176ರಷ್ಟು ಅವರ ವಚನಗಳು ಸಿಕ್ಕಿವೆ. ಅವರ ಮತ್ತೊಂದು ಡಾಂಭಿಕ ಭಕ್ತಿಯನ್ನು ಕುರಿತು ಮತ್ತೊಂದು ವಚನ ಅಂದ್ರೆ, ಪ್ರಮುಖವಾದ ವಚನ ಅಂದ್ರೆ, ಬರುಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಬರುಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತ್ತು ಕಾಣ ರಾಮನಾಥ ಎನ್ನುವ ವಚನದಲ್ಲಿಯೂ ಕೂಡ ಡಾಂಭಿಕ ಭಕ್ತಿ, ಡಾಂಭಿಕ ವೇಷಧಾರಿಯನ್ನ ಕುರಿತು ಮಾರ್ಮಿಕವಾಗಿ ಜಿಜ್ಞಾಸೆಯನ್ನು ಮಾಡ್ತಾರೆ. ಬರುಸಟಗ ಅಂದ್ರೆ ವಂಚಕ, ಬರೀ ಟೊಳ್ಳು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವನು, ಅಂತರಂಗದಲ್ಲಿ ಕಲ್ಮಶವನ್ನು ಇಟ್ಟುಕೊಂಡಿರ್ತಕ್ಕಂಥವನು, ಅಂತರಂಗದಲ್ಲಿ ಮಾಲಿನ್ಯವನ್ನು ತುಂಬಿಕೊಂಡಂಥವನು, ಅಂತರಂಗ ಶುದ್ಧಿ ಇಲ್ಲದಂತಹ ವ್ಯಕ್ತಿಯನ್ನ ಬರುಸಟಗ, ವಂಚಕ, ಮೋಸಗಾರ ಅಂತ ಹೇಳಿ ನಾವು ಕರಿತೇವೆ. ಇಂತಹ ಬರುಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಗೊತ್ತಾಗೋದೇ ಇಲ್ಲ ನಮಗೆ ಯಾರು ಬರುಸಟಗಾದರೆ, ಯಾರು ವಂಚನೆ ಮಾಡ್ತಾರೋ ಅನ್ನುವಂಥದ್ದು ಗೊತ್ತಾಗದ ಹಾಗೆ ನಾವು ಅಧಿಕಾರಗಳನ್ನ ಮತ್ತು ಸಂಪತ್ತನ್ನು ಅನುಭವಿಸ್ತಾ ಇದ್ದೇವಲ್ಲ. ಈ ನಮ್ಮ ದ್ವಿಮುಖವಾದವನ್ನ ಮತ್ತು ಈ ಎರಡು ಮುಖಗಳನ್ನ, ಮನುಷ್ಯನ ಎರಡು ಮುಖಗಳನ್ನ ಮತ್ತು ಮನುಷ್ಯನ ಮುಖವಾಡಗಳನ್ನು ಕುರಿತು ಈ ವಚನ ವಿಮರ್ಶೆಯನ್ನ ಮಾಡ್ತದೆ. ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು ಅಂದ್ರೆ, ಬಸವಣ್ಣವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಚನವನ್ನು ಬರೆದಿದ್ದಾರೆ. ಸಿಂಹಾಸನದ ಮೇಲೆ ಕುಳಿತರೂ ಕೂಡ ಮುನ್ನಿನ ಸ್ವಭಾವವನ್ನು ಬಿಡೋದು ಅಂತ ಹೇಳಿ ತಮ್ಮ ಒಂದು ವಚನದಲ್ಲಿ ನೆನೀತಾರೆ. ಈ ಮನಸ್ಸನ್ನು ಒಯ್ದು, ಈ ಡಾಂಭಿಕ ಭಕ್ತನನ್ನು ಒಯ್ದು ನೀವು ಸಿಂಹಾಸನದಲ್ಲಿ ಮೇಲೆ ಕುಳ್ಳಿರಿಸಿದ್ರು ಕೂಡ ಅಲಗಣೆಕ್ಕುವ ಸೊನಗನಂತೆ ತನ್ನ ಮುಂದಿನ ಸ್ವಭಾವವನ್ನ ಈ ಮನಸ್ಸು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಸವಣ್ಣವರು ಕೂಡ ಡಾಂಭಿಕ ಭಕ್ತನಿಗೆ ಕುಟುಕುವುದರ ಮೂಲಕ ಡಾಂಭಿಕ ಭಕ್ತಿಯನ್ನ ತಿರಸ್ಕಾರ ಮಾಡ್ತಾರೆ. ಹಾಗೆ ಜೇಡರ ದಾಸಿಮಯ್ಯನವರು ಕೂಡ ಇವರಿಗಿಂತ ಪೂರ್ವದಲ್ಲಿಯೇ ಡಾಂಭಿಕ ಭಕ್ತಿಯನ್ನ ಕುರಿತು ಬರುಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಮಠದೊಳಗನ ಬೆಕ್ಕು ಇಲಿಯ ಕಂಡು ತನ್ನ ಆಹಾರವನ್ನು ಕಂಡಾಗ ಮತ್ತೆ ಯಥಾ ಪ್ರಕಾರ ಅದನ್ನು ಓಡಿ ಹೋಗುವಂತೆ, ತನ್ನ ಪೀಠವನ್ನ ಬಿಟ್ಟು, ತನ್ನ ಸಿಂಹಾಸನವನ್ನ ಬಿಟ್ಟು, ತನ್ನ ಸ್ಥಾನವನ್ನ ಬಿಟ್ಟು ಅದು ಮರಳಿ ಮತ್ತೆ ತಾನು ಮೂಲ ನೆಲೆಗೆ, ತನ್ನ ಮೂಲ ಪಶು ಪ್ರವೃತ್ತಿಗೆ, ತನ್ನ ಮೂಲ ಗುಣ ಸ್ವಭಾವಗಳಿಗೆ ಹೋಗುವಂತೆ ಡಾಂಭಿಕ ಭಕ್ತಿ ಯಾವತ್ತೂ ಶಾಶ್ವತವಲ್ಲ, ಅದನ್ನ ಆಚರಿಸುವುದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನ ಈ ವಚನದಲ್ಲಿ ನಾವು ನೋಡಬಹುದು. ಹೀಗೆ ಜೇಡರ ದಾಸಿಮಯ್ಯನವರ ಡಾಂಭಿಕ ಭಕ್ತಿಗೆ ಸಂಬಂಧಪಟ್ಟಂತ ಅನೇಕ ವಚನಗಳು ಕೂಡ ನಮಗೆ ವರ್ತಮಾನಕ್ಕೆ ಬೇಕಾದಂಥ ತಿಳುವಳಿಕೆಯನ್ನ, ಅರಿವನ್ನ ನೀಡಲಿಕ್ಕೆ ಅತ್ಯಂತ ಶಕ್ತವಾಗಿ ನಮ್ಮನ್ನ ಕರೆದೊಯ್ತವೆ. ಹೀಗೆ ಜೇಡರ ದಾಸಿಮಯ್ಯನವರ ಲಿಂಗ ಸಮಾನತೆಯ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ದೇಹದ ಸಂಗತಿಗಳನ್ನು ಇಟ್ಟುಕೊಂಡು ಲಿಂಗ ಭೇದವನ್ನು ಮಾಡುವುದನ್ನ ವಿರೋಧಿಸಿ ಅನೇಕ ವಚನಗಳನ್ನ ರಚನೆ ಮಾಡಿದ್ದಾರೆ. ಹಾಗೆ ಭಕ್ತ ಅಂದ್ರೆ
ಹೇಗಿರಬೇಕು ಅನ್ನುವುದನ್ನು ಕುರಿತು ವಿಮರ್ಶೆ ಮಾಡ್ತಾರೆ. ಮತ್ತು ಮೌಲ್ಯಗಳನ್ನ ಮೌಲ್ಯಗಳನ್ನ ಹೇಗೆ ನಾವು ಆಚರಿಸಬೇಕು, ಭಕ್ತಿಯ ಮೂಲಕ ನಾವು ಅರಿತುಕೊಳ್ಳಬೇಕಾದ ಸಂಗತಿ ಯಾವುದು, ಕುರುಹುಗಳ ಮೂಲಕ ಅರಿವಿಗೆ ಸಾಗಬೇಕಾದಂತಹ ಹಾದಿ ಹೇಗಿರಬೇಕು ಅನ್ನುವುದನ್ನು ಕುರಿತು ಬಹಳ ನಿಕಷಕ್ಕೊಡ್ಡಿ ನಮ್ಮನ್ನ ಚಿಂತನೆಗೆ ಈಡು ಮಾಡ್ತವೆ ಈ ವಚನಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಲ್ಲಿಗೆ ಈ ವಚನಗಳ ವಿಶ್ಲೇಷಣೆಯನ್ನ ಮುಗಿಸೋಣ.